ರಾಧಾ, ಯಾಕೆ ಇಲ್ಲಿ ಬಂದು ನಿಂತ್ಕೊಂಡೆ? ಏನಜ್ಜಿ, ಅವ್ರಿಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ ಅಜ್ಜಿ. ಯಾಕಮ್ಮ ಭಯ? ಅವ್ನ್ ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಂಡ್ ಬರಕ್ಕೆ ಪಕ್ಕದ ಮನೆ ವಿಶ್ವನಾಥನ ಕೃಷ್ಣನ ಆಫೀಸಿಗೆ ಕಳಿಸಿದ್ದೀನಿ. ಬಾ ಒಳಗೆ. ಇಲ್ಲ ಅಜ್ಜಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ಅಯ್ಯೋ ಹುಚ್ಚುಡ್ಗಿ, ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ ಅಂತ ಬಾಗಿಲಿಗೆ ಬಂದವನು ಒಳಗಡೆ ಬಂದೇ ಬರ್ತಾನೆ. ಬಾ ಅಮ್ಮ, ನಡಿ ಒಳಗೆ. ಏನಿದು ಎಲ್ಲನೆಲ್ಲ ಬಿಸಾಕ್ಬಿಟ್ಟ? ಸರ್, ನಾನು ಹೋಗ್ಬೇಕು ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ನಾನು ಕೈ ಎತ್ತಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಅಲ್ಲಯ್ಯ, ಎಲ್ಲರೂ ನಮಸ್ಕಾರ ಮಾಡೋದು ಕೈ ಎತ್ತೆ, ಯಾರಾದ್ರೂ ಕಾಲೆತ್ತು ನಮಸ್ಕಾರ ಮಾಡ್ತಾರ? ಇದೇನಯ್ಯ, ಎಲ್ಲರೂ ನಗ್ತಾ ಇದಾರೆ, ನೀನ್ ನಗ್ತಾನೆ ಇಲ್ಲ. ನಾನು ನಗೋ ಸ್ಥಿತಿಯಲ್ಲಿ ಇಲ್ಲ ಸರ್. ನೀವು ನನ್ನನ್ನು ಬಿಡದೆ ಹೋದ್ರೆ ನಾನು ನಾನು ಬಹಳ ಇಕ್ಕಟ್ಟಲ್ಲಿ ಸಿಕ್ಕಾಕೋತೀನಿ ಸರ್. ನೋ, ಈ ಆಟ ಆಗಿದೆ. ಇಲ್ಲಿಂದ ಯಾರು ಜಾಗ ಖಾಲಿ ಮಾಡಂಗಿಲ್ಲ. ತಗೋ ತಗೋ, ಕಮನ್ 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 ಕಮನ್. ಕೃಷ್ಣ ಆಫೀಸ್ನಲ್ಲೇ ಇದ್ನಾ? ಇಲ್ಲ ಅಜ್ಜಿ, ಆಫೀಸ್ ಬೀಗ ಹಾಕಿತ್ತು. ಆಫೀಸ್ನಲ್ಲೂ ಇಲ್ದೆ ಮನೆಗೂ ಬರ್ದೆ ಎಲ್ಲಿ ಹೋದ? ಇರಮ್ಮ, ಯೋಚನೆ ಮಾಡ್ಬಿಡ. ನಾನ್ ರಾಮ್, ನೀವ್ ಆಡ್ತಾ ಇರಿ, ನಾನು ಹಾಲ್ ತಗೊಂಡ್ಬರ್ತೀನಿ. ಸರಿ ಸರಿ. ಹಾ, ಎಲಿ ಒಂದ್ ಸ್ವಲ್ಪ ಇತ್ಲಾ ಕೊಡ್ತೀರಾ? ಯಾಕೆ ಸರ್ ಕಿರಿಚ್ಕೊಡ್ರಿ? ಏನಿಲ್ಲ, ಜಲತರಂಗ, ಬುಲ್ಬುಲ್ ತರಂಗ, ಮೈ ಒಂಥರ ಗುಲ್ಗುಲ್ ತರಂಗ. ಅಕ್ಕ, ಎಲೆ ತಗೋ. ಅಯ್ಯ, ನನಗೆಲ್ಲ ಗೊತ್ತೇ, ಸುಮ್ನಿರು. ಇದ್ದಕ್ಕಿದ್ದಂಗೆ ನನ್ನ ಎದೆಯಾಗ ಕಾವೇರಿ ತುಂಗಭದ್ರ ಉಕ್ಕಿ ಹರಿದಂಗಾಗೈತಿ. ಕೃಷ್ಣ, ಮುಂದಿನ ಆಟ ನೀನ್ ಇಲ್ಲಿ ಕೂತ್ಕೋ, ನಾನು ಅಲ್ಲಿ ಸೆಟ್ಲ್ ಆಗ್ತೀನಿ. ಅಂದ್ರೆ ಇನ್ನು ನನ್ನನ್ನು ಬಿಡೋಲ್ಲ ಸರ್? ಯಾಗ ಬಿಡ್ಲಿ, ನೀನ್ ಹೊರಟೋಗ್ಬಿಟ್ರೆ ಆಟ ನಿಂತೋಗ್ಬಿಡುತ್ತೆ. ಬೆಳಗ್ಗೆವರೆಗೂ ಜಾಗರಣೆ ಬೇರೆ ಮಾಡ್ಬೇಕು, ಶಿವರಾತ್ರಿ ಬೇರೆ. ಹಾಕು. ಗಂಟೆ ಹೊಡೆಕಲ್ಲ ಹೇಳಿದ್ದು ಪದಾಡಕ್ಕೆ. ನಿನ್ನ ನಿನ್ನ ಇಲ್ಲ ಬೇಡಿ ಬೇಡಿ ಬೇಡಿ, ಅದು ಕೊಟ್ಬಿಟ್ಟು ಹೊಂಟೋಯ್ತೀನಿ. ಏನಪ್ಪ ಪ್ರಸಾದ್, ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸೌಮಂಗಲಿ ಭವ. ಆ ಸೀತಾಪತಿ ಏನೋ ನಿನ್ ಹೆಂಡತಿಯನ್ನು ತಪ್ಕೊಂಡಂತಲ್ಲ, ಅದಕ್ಕೆ ಈಗ ತಾನೇ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಂಡು ಹೋದ. ಕರ್ಮ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪೋದಿಲ್ಲ ಅನ್ನೋ ಹಾಗೆ ಅವನು ಇಲ್ಲಿ ಬಂದು ನನ್ನ ಮನ ಕಳಿತಿದಾನಲ್ಲ. ಇದಕ್ಕೆಲ್ಲ ಕಾರಣ ಜಾನಕಿ.